ನಮಸ್ತೆ, ವೆಲ್ಕಮ್ ಟು ನೇಸ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋಲ್ಲಿ ಈ ಪೋಂಚೋ ಮಾಡೋದನ್ನು ತೋರಿಸ್ತೀನಿ. ಸೈಜ್ ನಾನು 2 ಇಯರ್ಸ್ಗೆ ಮಾಡ್ತಿದ್ದೀನಿ, ಬಟ್ ನೀವು ಬೇಕಾಗಿರೋ ಸೈಜಲ್ಲಿ ಮಾಡ್ಕೋಬೋದು. ಸೈಜ್ ಬಗ್ಗೆ ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಈ ಸೈಜಲ್ಲಿ 2 ಇಯರ್ಸ್ ಸೈಜ್ಗೆ ಫುಲ್ ಲೆಂತ್ 12.5 ಇಂಚಸ್ ಇದೆ. ಇದಕ್ಕೆ ಬೇಕಾಗಿರೋ ಮಟೀರಿಯಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಬನ್ನಿ ಈಗ ಇದು ಹೇಗೆ ಮಾಡಬೇಕಂತ ನೋಡೋಣ. ಈಗ ಇಲ್ಲಿ 3.5 mm ಹುಕ್ ತೊಗೊಂಡಿದ್ದೀನಿ. ಒಂದು ನಾಟ್ ಮಾಡಿ 3 ಚೈನ್ಸ್ ಹಾಕಬೇಕು. ಈಗ ಚೈನ್ 1 2 3 ಚೈನ್ಸ್ ಆದಮೇಲೆ ಈ ಫಸ್ಟ್ ಚೈನಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿ, ಇಲ್ಲಿ ಒಂದು ಡಬಲ್ ಕ್ರೋಶೆ, 3 ಚೈನ್ಸ್ ಹಾಕಿ ಫಸ್ಟ್ ಚೈನಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿದ್ದೀವಿ. ಈಗ ಇಲ್ಲಿ ಒಂದು ಸ್ಪೇಸ್ ನೋಡ್ಬೋದು ನೀವು. ಮತ್ತೆ 3 ಚೈನ್ಸ್ ಹಾಕಿ ಈಗ ಮತ್ತೆ ಡಬಲ್ ಕ್ರೋಶೆ ಹಾಕಬೇಕು. ಈಗ ಇಲ್ಲಿ 2 ಲೂಪ್ಸ್ ಕಾಣಿಸುತ್ತೆ ನೋಡಿ. ಈಗ ನೋಡಿ ಇಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿ, ಈಗ ಮತ್ತೆ ಚೈನ್ 3 ಈಗಾಗಲೇ ಹಾಕಿದ್ವಿ, ಅದೇ ರೀತಿ ಇಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿ, ಮತ್ತೆ ಚೈನ್ 3 ಹಾಕಿ, ಇಲ್ಲಿ ಒಂದು ಡಬಲ್ ಕ್ರೋಶೆ. ಈಗ ಇಲ್ಲಿವರೆಗೂ 4 ಸೆಟ್ಸ್ ಹಾಕಿದ್ದೀವಿ. 2 ವರ್ಷದ ಮಗುಗೆ ಈ ಪೋಂಚೋ ಮಾಡ್ತಿರೋದ್ರಿಂದ ನಾನು 32 ಸೆಟ್ಸ್ ಹಾಕ್ತಿದ್ದೀನಿ. ಯಾಕಂದರೆ 18 to 19 ಇಂಚಸ್ ಹೆಡ್ ಸರ್ಕಂಫರೆನ್ಸ್ ಇರುತ್ತೆ 2 ವರ್ಷದ ಮಗುಗೆ. ನೀವು ಬೇರೆ ಸೈಜಲ್ಲಿ ಮಾಡ್ತಿದ್ರೆ ಹೆಡ್ ಸರ್ಕಂಫರೆನ್ಸ್ ನೋಡ್ಕೊಳ್ಳಿ. ಲಾಸ್ಟ್ ಟೈಮ್ ನಾನು ಗ್ರೀನ್ ಕಲರ್ ಪೋಂಚೋ ವಿಡಿಯೋ ಮಾಡಿದಾಗ ಅದರಲ್ಲಿ ಚಾರ್ಟ್ ಕೂಡ ತೋರಿಸಿದ್ದೆ, ಹೆಡ್ ಸರ್ಕಂಫರೆನ್ಸ್ ಚಾರ್ಟ್ ಕೂಡ ತೋರಿಸಿದ್ದೆ. ನೀವು ಅದನ್ನು ನೋಡಿ ಕೂಡ ಮಾಡ್ಬೋದು. ಇಲ್ಲಾಂದರೆ ಇನ್ನೊಂದು ಈಸಿ ಮೆಥಡ್ ಇದೆ. ಯಾವುದೇ ಸೈಜಲ್ಲಿ ಮಾಡ್ತಿದ್ರು ಇದೇ ರೀತಿ 32 ಸೆಟ್ಸ್ ಮೊದಲಿಗೆ ಹಾಕಿ, ನೆಕ್ಸ್ಟ್ ನಾನು ತೋರಿಸ್ತೀನಿ ಆ ರೀತಿ ಸ್ಲಿಪ್ ಸ್ಟಿಚ್ಚಿಂದ ಜಾಯಿಂಟ್ ಮಾಡಿ ತಲೆಯಿಂದ ಕೊರಳಿಗೆ ಬರುತ್ತೋ ಇಲ್ವೋ ನೋಡಿ. ಟೈಟ್ ಆದರೆ 4 ಸೆಟ್ಸ್ ಆ್ಯಡ್ ಮಾಡಿ, ಇನ್ನೂ ಟೈಟ್ ಆದರೆ ಮತ್ತೆ 4 ಸೆಟ್ಸ್ ಆ್ಯಡ್ ಮಾಡಿ. ಲೂಸ್ ಆದರೆ 4 ಸೆಟ್ ನೀವು ಕಡಿಮೆ ಮಾಡಬೇಕು. ಈಗ ನೋಡಿ 32 ಸೆಟ್ಸ್ ಹಾಕಿದ್ದೀನಿ. 8.5 to 9 ಇಂಚಸ್ ಇದೆ. ಡಬಲ್ ಎಳೆ ಇರೋದ್ರಿಂದ 18 ಇಂಚಸ್ ಆಗುತ್ತೆ ನೋಡಿ. ಇದು ಕರೆಕ್ಟಾಗಿದೆ ಈಗ 2 ವರ್ಷಕ್ಕೆ. ಈಗ ಇದು ಸುತ್ಕೊಳ್ದೇ ಇರೋ ಥರ ನೋಡಿಕೊಂಡು ಸ್ಲಿಪ್ ಸ್ಟಿಚ್ಚಿಂದ ಜಾಯಿಂಟ್ ಮಾಡಬೇಕು. ಈಗ ನೋಡಿ ಈ ರೀತಿ ನೋಡಿಕೊಂಡು ಫಸ್ಟ್ ಸೆಟ್ಟಲ್ಲಿ ಸ್ಲಿಪ್ ಸ್ಟಿಚ್ಚಿಂದ ಜಾಯಿಂಟ್ ಮಾಡಬೇಕು. ಇದು ನೋಡಿ ಇಲ್ಲಿ ಒಂದು ಸ್ಪೇಸ್ ಇದೆ ನೋಡಿ, ಇದರಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ. ಈಗ ಇಲ್ಲಿ ನೀವು ನೋಡ್ಬೋದು ಈ ಥರ ಸ್ಲಿಪ್ ಸ್ಟಿಚ್ ಹಾಕಿ ಇದು ತಲೆಯಿಂದ ಕೊರಳಿಗೆ ಸರಿಯಾಗಿ ಬರಬೇಕು. ಟೈಟ್ ಆದರೆ ಈ ಥರದ್ದು 4 ಸೆಟ್ಸ್ ಆ್ಯಡ್ ಮಾಡಿ, ಮತ್ತೆ ಟೈಟ್ ಆದರೆ ಇನ್ನೂ 4 ಸೆಟ್ಸ್ ಆ್ಯಡ್ ಮಾಡಿ. ನಿಮಗೆ ಸೈಜ್ ಕರೆಕ್ಟಾಗಿ ಬರೋವರೆಗೂ 4 ಸೆಟ್ಸ್ ಆ್ಯಡ್ ಮಾಡಿ. ಲೂಸ್ ಆದರೆ 4 ಸೆಟ್ಸ್ ಕಡಿಮೆ ಮಾಡ್ಕೊಳ್ಳಿ. ಈಗ ಒಂದು ಮಾರ್ಕರ್ ತೊಗೊಳ್ಳಿ. ಟೋಟಲ್ ಸೆಟ್ಸ್ ನೀವು ಎಷ್ಟು ಹಾಕಿದ್ದೀರೋ ಅದರ ಅರ್ಧ. ಈಗ ನಾನು 32 ಸೆಟ್ಸ್ ಹಾಕಿದ್ದೀನಿ, ಇದರ ಅರ್ಧ ಅಂದರೆ 16 ಬರುತ್ತೆ. 16 ಸೆಟ್ಸ್ ಆದಮೇಲೆ 17th ಮೇಲೆ ಒಂದು ಮಾರ್ಕರ್ ಹಾಕಬೇಕು. ಈ 17th ಮೇಲೆ ಒಂದು ಮಾರ್ಕರ್ ಹಾಕಿದ್ದೀನಿ. ಇಲ್ಲಿ ಒಂದು ಕಾರ್ನರ್ ಬರುತ್ತೆ ಮತ್ತು ಇಲ್ಲಿ ಒಂದು ಕಾರ್ನರ್. ಪೋಂಚೋ ಮಾಡುವಾಗ 2 ಕಾರ್ನರ್ಸ್ ಬರುತ್ತೆ. ಈಗ ಫಸ್ಟ್ ರೌಂಡ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಚೈನ್ 3 ಹಾಕಿ, 1 2 3. ಈ ಚೈನ್ 3 ಕೂಡ ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. ಈಗ ಇದೇ ಸ್ಪೇಸಲ್ಲಿ 2 ಡಬಲ್ ಕ್ರೋಶೆ ಹಾಕಿ, ಒಂದು 1 ಡಬಲ್ ಕ್ರೋಶೆ ಮತ್ತೊಂದು ಡಬಲ್ ಕ್ರೋಶೆ ಸೇಮ್ ಸ್ಪೇಸಲ್ಲಿ ಹಾಕಿ. ಚೈನ್ 3 ಸೇರಿ 3 ಡಬಲ್ ಕ್ರೋಶೆ ಆಯಿತು. ಈಗ ಚೈನ್ 2 ಹಾಕಿ 1 2 ಮತ್ತು ಸೇಮ್ ಸ್ಪೇಸಲ್ಲಿ 3 ಡಬಲ್ ಕ್ರೋಶೆ ಹಾಕಬೇಕು. ಇದು ಕಾರ್ನರ್ ಇದೆ. 1 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ. ಈಗ ನೋಡಿ ಇದು ಫಸ್ಟ್ ಕಾರ್ನರ್, 3 ಡಬಲ್ ಕ್ರೋಶೆ ಚೈನ್ 2 3 ಡಬಲ್ ಕ್ರೋಶೆ. ಈಗ ಚೈನ್ 2 ಹಾಕಬೇಕು, 1 2. ಚೈನ್ 2 ಆದಮೇಲೆ ಈ ಸ್ಪೇಸಲ್ಲಿ ಒಂದು ವಿ ಸ್ಟಿಚ್ ಹಾಕಬೇಕು. ಡಬಲ್ ಕ್ರೋಶೆ ಚೈನ್ 3 ಡಬಲ್ ಕ್ರೋಶೆ. ಇದು 1 ಡಬಲ್ ಕ್ರೋಶೆ ಆಯಿತು. ಚೈನ್ 3 ಹಾಕಿ 1 2 3 ಮತ್ತು ಸೇಮ್ ಸ್ಪೇಸಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಹಾಕಿ. ಈಗ ನೋಡಿ ಇದು ಒಂದು ವಿ ಸ್ಟಿಚ್ ಆಯಿತು. ಈಗ ನೆಕ್ಸ್ಟ್ ಸ್ಪೇಸಲ್ಲಿ ಸಿಂಗಲ್ ಕ್ರೋಶೆ ಹಾಕಬೇಕು. ಅದಕ್ಕಿಂತ ಮುಂಚೆ 2 ಚೈನ್ಸ್ ಹಾಕಿ
2 ಚೈನ್ಸ್ ಆದಮೇಲೆ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ, ನೆಕ್ಸ್ಟ್ ಸ್ಪೇಸಲ್ಲಿ ಸಿಂಗಲ್ ಕ್ರೋಶೆ ಮತ್ತು ಚೈನ್ 2 ಹಾಕಿ 1 2, ನೆಕ್ಸ್ಟ್ ಸ್ಪೇಸಲ್ಲಿ ವಿ ಸ್ಟಿಚ್ ಹಾಕಬೇಕು, ಡಬಲ್ ಕ್ರೋಶೆ ಚೈನ್ 3 ಡಬಲ್ ಕ್ರೋಶೆ ಚೈನ್ 3 ಮತ್ತೊಂದು ಡಬಲ್ ಕ್ರೋಶೆ ಸೇಮ್ ಸ್ಪೇಸಲ್ಲಿ ಹಾಕಿ, ಈಗ ಒಂದು ಸ್ಪೇಸಲ್ಲಿ ವಿ ಸ್ಟಿಚ್ ಆಯಿತು, ಚೈನ್ 2 ಹಾಕಿ ನೆಕ್ಸ್ಟ್ ಸ್ಪೇಸಲ್ಲಿ ಸಿಂಗಲ್ ಕ್ರೋಶೆ ಹಾಕಿ, ಮತ್ತು ಚೈನ್ 2 ನೆಕ್ಸ್ಟ್ ಸ್ಪೇಸಲ್ಲಿ ವಿ ಸ್ಟಿಚ್, ಡಬಲ್ ಕ್ರೋಶೆ ಚೈನ್ 3 ಡಬಲ್ ಕ್ರೋಶೆ ಚೈನ್ 3 ಡಬಲ್ ಕ್ರೋಶೆ ಸೇಮ್ ಸ್ಪೇಸಲ್ಲಿ ಹಾಕಿ. ಈಗ ನೋಡಿ ಕಾರ್ನರ್ ಆದಮೇಲೆ ಮೊದಲಿಗೆ ವಿ ಸ್ಟಿಚ್ ಬಂತು, ವಿ ಸ್ಟಿಚ್ ಆದಮೇಲೆ ನೆಕ್ಸ್ಟ್ ಸ್ಪೇಸಲ್ಲಿ ಸಿಂಗಲ್ ಕ್ರೋಶೆ ವಿ ಸ್ಟಿಚ್ ಸಿಂಗಲ್ ಕ್ರೋಶೆ ವಿ ಸ್ಟಿಚ್, ಹೀಗೆ ಮಾರ್ಕರ್ ಬರೋವರೆಗೂ ಕಂಟಿನ್ಯೂ ಮಾಡಿ. ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಚೈನ್ 2 ನೆಕ್ಸ್ಟ್ ಸ್ಪೇಸಲ್ಲಿ ವಿ ಸ್ಟಿಚ್, ಇಲ್ಲಿ ಸಿಂಗಲ್ ಕ್ರೋಶೆ ವಿ ಸ್ಟಿಚ್, ಹೀಗೆ ಈ ಮಾರ್ಕರ್ ಬರೋವರೆಗೂ ಹಾಕಬೇಕು. ಲಾಸ್ಟ್ ವಿ ಸ್ಟಿಚ್ ಹಾಕಿದ್ದೀನಿ. ಈಗ ಫಸ್ಟ್ ಕಾರ್ನರ್ ಆದಮೇಲೆ ವಿ ಸ್ಟಿಚ್ ಎಷ್ಟು ಬಂದಿದೆ ನೋಡಿ, 1 2 3 4 5 6 7 8 ವಿ ಸ್ಟಿಚ್ ಇದೆ. ನೆಕ್ಸ್ಟ್ ಸ್ಪೇಸಲ್ಲಿ ಮಾರ್ಕರ್ ಇತ್ತು, ಅದನ್ನು ನಾನು ತೆಗೆದಿದ್ದೀನಿ. ಈಗ ಚೈನ್ 2 ಹಾಕಿ ಮಾರ್ಕರ್ ಇರೋ ಸ್ಪೇಸಲ್ಲಿ ಸೆಕೆಂಡ್ ಕಾರ್ನರ್ ಬರಬೇಕು, 3 ಡಬಲ್ ಕ್ರೋಶೆ, ನೋಡಿ 1 ಡಬಲ್ ಕ್ರೋಶೆ ಹಾಕಿದ್ದೀನಿ, ಇದು 2 ಡಬಲ್ ಕ್ರೋಶೆ 3 ಡಬಲ್ ಕ್ರೋಶೆ 3 ಡಬಲ್ ಕ್ರೋಶೆ ಆದಮೇಲೆ ಚೈನ್ 2 ಹಾಕಿ, ಚೈನ್ 1 ಚೈನ್ 2, ಈಗ ಮತ್ತೆ 3 ಡಬಲ್ ಕ್ರೋಶೆ ಸೇಮ್ ಸ್ಪೇಸಲ್ಲಿ ಹಾಕಿ 1 ಮತ್ತು ಸೇಮ್ ಸ್ಪೇಸಲ್ಲಿ ಡಬಲ್ ಕ್ರೋಶೆ 2 3, ಇದು ಸೆಕೆಂಡ್ ಕಾರ್ನರ್, 3 ಡಬಲ್ ಕ್ರೋಶೆ ಚೈನ್ 2 3 ಡಬಲ್ ಕ್ರೋಶೆ, ಕಾರ್ನರ್ ಆದಮೇಲೆ ಮತ್ತೆ ಚೈನ್ 2 ಹಾಕಿ ವಿ ಸ್ಟಿಚ್ಚಿಂದ ಸ್ಟಾರ್ಟ್ ಮಾಡಬೇಕು, ನೆಕ್ಸ್ಟ್ ಸ್ಪೇಸಲ್ಲಿ ವಿ ಸ್ಟಿಚ್ ಹಾಕಿ ಡಬಲ್ ಕ್ರೋಶೆ ಚೈನ್ 3 ಸೇಮ್ ಸ್ಪೇಸಲ್ಲಿ ಡಬಲ್ ಕ್ರೋಶೆ ಹಾಕಿ, ಇದು ವಿ ಸ್ಟಿಚ್ ಆಯಿತು, ಮತ್ತು ಚೈನ್ 2 ಹಾಕಿ ನೆಕ್ಸ್ಟ್ ಸ್ಪೇಸಲ್ಲಿ ಸಿಂಗಲ್ ಕ್ರೋಶೆ ಹಾಕಿ, ಇದು ಸಿಂಗಲ್ ಕ್ರೋಶೆ ಆಯಿತು, ಮತ್ತು ಚೈನ್ 2 ನೆಕ್ಸ್ಟ್ ಸ್ಪೇಸಲ್ಲಿ ವಿ ಸ್ಟಿಚ್, ಡಬಲ್ ಕ್ರೋಶೆ ಚೈನ್ 3 ಸೇಮ್ ಸ್ಪೇಸಲ್ಲಿ ಇನ್ನೊಂದು ಡಬಲ್ ಕ್ರೋಶೆ, ಚೈನ್ 2 ನೆಕ್ಸ್ಟ್ ಸ್ಪೇಸಲ್ಲಿ ಸಿಂಗಲ್ ಕ್ರೋಶೆ, ಮತ್ತು ಚೈನ್ 2 ನೆಕ್ಸ್ಟ್ ಸ್ಪೇಸಲ್ಲಿ ವಿ ಸ್ಟಿಚ್, ಹೀಗೆ ಕಂಟಿನ್ಯೂ ಮಾಡಿ. ಇದು ಸೆಕೆಂಡ್ ಕಾರ್ನರ್ ಆದಮೇಲೆ 2 ವಿ ಸ್ಟಿಚ್ ಹಾಕಿದ್ದೀನಿ, ಇಲ್ಲಿ ಕೂಡ 8 ವಿ ಸ್ಟಿಚ್ ಬರಬೇಕು ಲಾಸ್ಟ್ವರೆಗೂ. ಈಗ ಲಾಸ್ಟ್ ವಿ ಸ್ಟಿಚ್ ಹಾಕಿದ್ದೀನಿ, ಈ ಕಡೆ ಕೂಡ 8 ಆ ಕಡೆ ಕೂಡ 8 ವಿ ಸ್ಟಿಚ್ ಬಂದಿದೆ. ಈಗ ಚೈನ್ 2 ಹಾಕಿದ್ದೀನಿ, ವಿ ಸ್ಟಿಚ್ ಹಾಕಿ ಚೈನ್ 2 ಹಾಕಿದ್ದೀನಿ, ಈಗ ಸ್ಲಿಪ್ ಸ್ಟಿಚ್ಚಿಂದ ಜಾಯಿಂಟ್ ಮಾಡಬೇಕು. ಈ ಥರ್ಡ್ ಚೈನ್ ಇದೆ ನೋಡಿ, ಇದರಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ. ಫಸ್ಟ್ ರೌಂಡ್ ಆಯಿತು. ಈಗ ಇಲ್ಲಿಂದ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಈ ಚೈನ್ 2 ಸ್ಪೇಸ್ವರೆಗೂ ಸ್ಲಿಪ್ ಸ್ಟಿಚ್ ಹಾಕಿ, ಇಲ್ಲಿ ಒಂದು ಸ್ಲಿಪ್ ಸ್ಟಿಚ್, ಚೈನ್ 2 ಸ್ಪೇಸಲ್ಲಿ ಒಂದು ಸ್ಲಿಪ್ ಸ್ಟಿಚ್. ಈಗ ಈ ಕಾರ್ನರ್ ಮೇಲೆ ಕಾರ್ನರ್ ಬರುತ್ತೆ, ಚೈನ್ 3 ಹಾಕಬೇಕು ಮೊದಲಿಗೆ. ಈ ಕಾರ್ನರಲ್ಲಿ ಹೇಗೆ 3 ಡಬಲ್ ಕ್ರೋಶೆ ಚೈನ್ 2 3 ಡಬಲ್ ಕ್ರೋಶೆ ಹಾಕಿದ್ದೀವಿ ನೋಡಿ, ಅದೇ ರೀತಿ ಹಾಕಬೇಕು. ಚೈನ್ 3 ಹಾಕಿ, ಈ ಚೈನ್ 3 ಒಂದು ಡಬಲ್ ಕ್ರೋಶೆ ಆಯಿತು. ಈಗ ಮತ್ತೆ 2 ಡಬಲ್ ಕ್ರೋಶೆ ಸೇಮ್ ಸ್ಪೇಸಲ್ಲಿ ಹಾಕಿ 3 ಡಬಲ್ ಕ್ರೋಶೆ ಆಯಿತು, ಚೈನ್ 2 ಹಾಕಿ ಮತ್ತೆ 3 ಡಬಲ್ ಕ್ರೋಶೆ ಸೇಮ್ ಸ್ಪೇಸಲ್ಲಿ ಹಾಕಿ 2 3. ಈ ಕಾರ್ನರಲ್ಲಿ 3 ಡಬಲ್ ಕ್ರೋಶೆ ಚೈನ್ 2 3 ಡಬಲ್ ಕ್ರೋಶೆ ಹಾಕಿದ್ದೀವಿ. ಈಗ ಮತ್ತೆ ಚೈನ್ 2 ಹಾಕಿ, ಈ ಚೈನ್ 2 ಆದಮೇಲೆ ಪಫ್ ಸ್ಟಿಚ್ ಹಾಕಬೇಕು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಫ್ರಂಟ್ ಪೋಸ್ಟಲ್ಲಿ ಡಬಲ್ ಕ್ರೋಶೆ ಹಾಕ್ತೀವಿ ನೋಡಿ, ಅದೇ ರೀತಿ ಇಲ್ಲಿ ನಾವು ಪಫ್ ಸ್ಟಿಚ್ ಹಾಕಬೇಕು. ಈಗ ನೋಡಿ ಹೀಗೆ, ಇದು ಒಂದು ಸರಿ ಆಯಿತು. ನೆಕ್ಸ್ಟ್ ಮತ್ತೆ ಹುಕ್ಕೆ ಉಲ್ಲನ್ ಸುತ್ತಿ, ಇದು ಸೆಕೆಂಡ್ ಟೈಮ್, ಮತ್ತೊಂದು ಸರಿ ಹೀಗೆ ಮಾಡಿ, ಇದು ಥರ್ಡ್ ಟೈಮ್. ಸ್ಲೋ ಆಗಿ ತೋರಿಸ್ತಿದ್ದೀನಿ, ನೋಡ್ಕೊಳ್ಳಿ. ಇದು ಲಾಸ್ಟ್ ಟೈಮ್, ಫೋರ್ತ್ ಟೈಮ್. ಈಗ ಹುಕ್ ಮೇಲೆ 9 ಲೂಪ್ಸ್ ಇರುತ್ತೆ. ಲಾಸ್ಟ್ 1 ಲೂಪ್ ಬಿಟ್ಟು ಉಳಿದಿರೋ ಎಲ್ಲ ಲೂಪ್ಸಿಂದ ಹೊರಗೆ. ಈಗ 2 ಲೂಪ್ಸ್ ಇದೆ ಹುಕ್ ಮೇಲೆ, 2 ಲೂಪ್ಸಿಂದ ಒಂದು ಸರಿ ಹೊರಗೆ ಎಳಿಬೇಕು. ಇದು ಒಂದು ಪಫ್ ಸ್ಟಿಚ್ ಆಯಿತು. ಈಗ ನೆಕ್ಸ್ಟ್
ಈ ಸ್ಪೇಸ್ ಇದೆ ನೋಡಿ, ಚೈನ್ 3 ಹಾಕಿರೋ ಸ್ಪೇಸ್ ಇದೆ, ಇದರಲ್ಲಿ 3 ಡಬಲ್ ಕ್ರೋಶೆ ಹಾಕಿ 1 2 ಸೇಮ್ ಸ್ಪೇಸಲ್ಲಿ 3 ಡಬಲ್ ಕ್ರೋಶೆ ಆದಮೇಲೆ ಚೈನ್ 2 ಹಾಕಿ 1 2, ಈಗ ಮತ್ತೆ ಇದೇ ಸೇಮ್ ಸ್ಪೇಸಲ್ಲಿ 3 ಡಬಲ್ ಕ್ರೋಶೆ 1 2 3, ಚೈನ್ 3 ಸ್ಪೇಸಲ್ಲಿ 3 ಡಬಲ್ ಕ್ರೋಶೆ ಚೈನ್ 2 3 ಡಬಲ್ ಕ್ರೋಶೆ ಹಾಕಿದ್ದೀನಿ. ಮೊದಲಿಗೆ ಒಂದು ಪಫ್ ಸ್ಟಿಚ್ ಆಯಿತು. ಈಗ ಇದೇ ರೀತಿ ಇಲ್ಲಿ ಒಂದು ಪಫ್ ಸ್ಟಿಚ್ ಹಾಕಬೇಕು. ಈಗ ಹಾಕಿದ್ವಲ್ಲ ಫ್ರಂಟ್ ಪೋಸ್ಟಲ್ಲಿ ಪಫ್ ಸ್ಟಿಚ್, ಅದೇ ರೀತಿ ಇಲ್ಲೂ ಕೂಡ ಹಾಕಿ 1 2 3 4 ಟೈಮ್ಸ್. ಈಗ ಹುಕ್ ಮೇಲೆ 9 ಲೂಪ್ಸ್ ಇರುತ್ತೆ. ಲಾಸ್ಟ್ 1 ಲೂಪ್ ಬಿಟ್ಟು ಉಳಿದಿರೋ ಎಲ್ಲ ಲೂಪ್ಸಿಂದ ಹೊರಗೆ 2 ಲೂಪ್ಸ್ ಇದೆ. ಈಗ ಹುಕ್ ಮೇಲೆ 2 ಲೂಪ್ಸಿಂದ ಹೊರಗೆ ಮೊದಲಿಗೆ ಒಂದು ಪಫ್ ಸ್ಟಿಚ್, ಆದಮೇಲೆ 3 ಡಬಲ್ ಕ್ರೋಶೆ ಚೈನ್ 2 3 ಡಬಲ್ ಕ್ರೋಶೆ ಮತ್ತು ಒಂದು ಪಫ್ ಸ್ಟಿಚ್ ಹಾಕಿದ್ದೀನಿ. ಈಗ ನೆಕ್ಸ್ಟ್ ವಿ ಸ್ಟಿಚ್ ಇಲ್ಲಿದೆ ನೋಡಿ, ಇದ್ರ ಮೇಲೆ ಕೂಡ ಸೇಮ್ ಇದೇ ರೀತಿ ಪಫ್ ಸ್ಟಿಚ್ 3 ಡಬಲ್ ಕ್ರೋಶೆ ಚೈನ್ 2 3 ಡಬಲ್ ಕ್ರೋಶೆ ಮತ್ತೊಂದು ಪಫ್ ಸ್ಟಿಚ್ ಹಾಕಬೇಕು. ಈಗ ನೋಡಿ ಇಲ್ಲಿ ಪಫ್ ಸ್ಟಿಚ್ ಹಾಕಿ ಇದು ಒಂದು ಪಫ್ ಸ್ಟಿಚ್ ಆಯಿತು. ಈಗ ಈ ಚೈನ್ 3 ಸ್ಪೇಸಲ್ಲಿ 3 ಡಬಲ್ ಕ್ರೋಶೆ, ಇದು 1 ಡಬಲ್ ಕ್ರೋಶೆ 2 ಡಬಲ್ ಕ್ರೋಶೆ 3 ಡಬಲ್ ಕ್ರೋಶೆ, ಚೈನ್ 2 ಹಾಕಿ 1 2, ಈಗ ಮತ್ತೆ 3 ಡಬಲ್ ಕ್ರೋಶೆ ಸೇಮ್ ಸ್ಪೇಸಲ್ಲಿ ಹಾಕಿ 1 2 3. ಈಗ ನೋಡಿ ಹೀಗೆ ಬರುತ್ತೆ. ಈಗ ಮತ್ತೆ ಪಫ್ ಸ್ಟಿಚ್ ಹಾಕಬೇಕು. ಇಲ್ಲಿ ಒಂದು ಪಫ್ ಸ್ಟಿಚ್ ಹಾಕಿ 1 2 3 4. ಹುಕ್ ಮೇಲೆ 9 ಲೂಪ್ಸ್ ಇದೆ. ಈಗ ಹುಕ್ ಮೇಲೆ 2 ಲೂಪ್ಸ್ ಇದೆ. ಇದು ಒಂದು ಪಫ್ ಸ್ಟಿಚ್ ಆಯಿತು. ಈಗ ನೋಡಿ ಪ್ರತಿಯೊಂದು ವಿ ಸ್ಟಿಚ್ಚಲ್ಲೂ ಇದೇ ರೀತಿ ರಿಪೀಟ್ ಮಾಡಬೇಕೀಗ. ನೆಕ್ಸ್ಟ್ ವಿ ಸ್ಟಿಚ್ ಇಲ್ಲಿದೆ, ಒಂದು ಪಫ್ ಸ್ಟಿಚ್ ಹಾಕಿ ಇಲ್ಲಿ ಒಂದು ಪಫ್ ಸ್ಟಿಚ್ 1 2 3 4, 9 ಲೂಪ್ಸ್ ಇದೆ. ಈಗ 2 ಲೂಪ್ಸ್ ಇದೆ, 2 ಲೂಪ್ಸಿಂದ ಹೊರಗೆ ಇದು ಒಂದು ಪಫ್ ಸ್ಟಿಚ್ ಆಯಿತು. ಈಗ ಮತ್ತೆ 3 ಡಬಲ್ ಕ್ರೋಶೆ 1 2, ಸೇಮ್ ಸ್ಪೇಸಲ್ಲಿ ಇನ್ನೊಂದು ಡಬಲ್ ಕ್ರೋಶೆ, ಇದು 3 ಡಬಲ್ ಕ್ರೋಶೆ ಆಯಿತು. ಚೈನ್ 2 ಹಾಕಿ 1 2, ಈಗ ಮತ್ತೆ 3 ಡಬಲ್ ಕ್ರೋಶೆ ಸೇಮ್ ಸ್ಪೇಸಲ್ಲಿ ಹಾಕಿ 1 2 3. ಈಗ ಮತ್ತೆ ಪಫ್ ಸ್ಟಿಚ್ ಹಾಕಬೇಕಿಲ್ಲಿ. ಇಲ್ಲಿ ಒಂದು ಪಫ್ ಸ್ಟಿಚ್ 1 2 3 4, 9 ಲೂಪ್ಸ್ ಇದೆ. ಈಗ 2 ಲೂಪ್ಸ್ ಇದೆ, 2 ಲೂಪ್ಸಿಂದ ಹೊರಗೆ. ಈಗ ನೋಡಿ ಇದೇ ರೀತಿ ಸೇಮ್ ರಿಪೀಟ್ ಮಾಡಿ ನೆಕ್ಸ್ಟ್ ಕಾರ್ನರ್ ಬರೋವರೆಗೂ ಹೀಗೆ ಹಾಕಿ, ಲಾಸ್ಟ್ ವಿ ಸ್ಟಿಚ್ವರೆಗೂ ಹಾಕಿ. ಈಗ ನೋಡಿ ಲಾಸ್ಟ್ ವಿ ಸ್ಟಿಚ್ವರೆಗೂ ಹಾಕಿದ್ದೀನಿ. ಈಗ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ನೆನಪಿಟ್ಕೋಬೇಕಾಗತ್ತೆ. ಈ ಕಾರ್ನರ್ ಬಂದಾಗ ಯಾವಾಗಲೂ ಚೈನ್ 2 ಹಾಕಬೇಕು. ಇಲ್ಲಿ ನೋಡಿ ಇದು ಚೈನ್ 2 ಇಲ್ಲಿ ಹಾಕಿದ್ದೀನಿ ನೋಡಿ, ಇದೇ ರೀತಿ ಎರಡೂ ಕಡೆಗೂ ಚೈನ್ 2 ಹಾಕಲೇಬೇಕು. ಯಾಕಂದರೆ ಇಲ್ಲೇ ನಾವು ಇನ್ಕ್ರೀಸಿಂಗ್ ಸ್ಟಿಚ್ ಬರುತ್ತೆ ಮುಂದೆ. ಈಗ ಈ ಫಸ್ಟ್ ಕಾರ್ನರ್ ಆದಮೇಲೆ ಕೂಡ ನಾವು ಚೈನ್ 2 ಹಾಕಿದ್ವಿ ನೋಡಿ, ಈ ಕಡೆ ಕೂಡ ಚೈನ್ 2 ಬರುತ್ತೆ. ಯಾಕಂದರೆ ಇಲ್ಲೇ ನಾವು ಒಂದು ಎಕ್ಸ್ಟ್ರಾ ವಿ ಸ್ಟಿಚ್ ಬರುತ್ತೆ, ಇದರಿಂದ ಇನ್ಕ್ರೀಸ್ ಮಾಡ್ತೀವಿ. ಈಗ ಚೈನ್ 2 ಹಾಕಿದ್ದೀನಿ.
ಈ ಕಾರ್ನರಲ್ಲಿ 3 ಡಬಲ್ ಕ್ರೋಶೆ ಚೈನ್ ಟು 3 ಡಬಲ್ ಕ್ರೋಶೆ ಹಾಕಿ, ಇದು ಸೆಕೆಂಡ್ ಡಬಲ್ ಕ್ರೋಶೆ, ಥರ್ಡ್ ಡಬಲ್ ಕ್ರೋಶೆ ಚೈನ್ ಟು ಹಾಕಿ, ಮತ್ತು 3 ಡಬಲ್ ಕ್ರೋಶೆ ಇದೇ ಸ್ಪೇಸಲ್ಲಿ ಹಾಕಿ. ಈಗ ಕಾರ್ನರ್ ಆದಮೇಲೆ ಮತ್ತೆ ಚೈನ್ ಟು ಹಾಕಬೇಕು. ಇದು 3 ಡಬಲ್ ಕ್ರೋಶೆ ಆಯಿತು. ಈಗ ನೋಡಿ ಇಲ್ಲಿ ಚೈನ್ ಟು ಹಾಕಿದ್ದೀವಿ, ಕಾರ್ನರ್ ಆದಮೇಲೆ ಮತ್ತೆ ಚೈನ್ ಟು ಬರಲೇಬೇಕು. ಇದು ನೋಡಿ ಚೈನ್ ಟು ಹಾಕಿದ್ದೀನಿ. ಈಗ ನೆಕ್ಸ್ಟ್ ಮತ್ತೆ ನಾವು ಪಫ್ ಸ್ಟಿಚ್ ಹಾಕ್ತೀವಲ್ಲ, ಈ ಕಡೆಗೆ ಹಾಕಿದ್ದೀವಿ. ಇದೇ ರೀತಿ ಒಂದು ಪಫ್ ಸ್ಟಿಚ್, 3 ಡಬಲ್ ಕ್ರೋಶೆ ಚೈನ್ ಟು 3 ಡಬಲ್ ಕ್ರೋಶೆ ಹಾಕಿ. ಇಲ್ಲಿ ಒಂದು ಪಫ್ ಸ್ಟಿಚ್ ಹಾಕೋಣ. ನೈನ್ ಲೂಪ್ಸ್ ಇದೆ. ಈಗ 2 ಲೂಪ್ಸ್ ಇದೆ. ಇದು ಒಂದು ಪಫ್ ಸ್ಟಿಚ್ ಆಯಿತು. ಈಗ ಈ ಚೈನ್ 3 ಸ್ಪೇಸಲ್ಲಿ 3 ಡಬಲ್ ಕ್ರೋಶೆ ಹಾಕಿ, 1 2 ಮತ್ತೊಂದು ಡಬಲ್ ಕ್ರೋಶೆ 3 ಡಬಲ್ ಕ್ರೋಶೆ ಆದಮೇಲೆ ಚೈನ್ ಟು ಹಾಕಿ 1 2. ಈಗ ಮತ್ತೆ 3 ಡಬಲ್ ಕ್ರೋಶೆ ಇದೇ ಸ್ಪೇಸಲ್ಲಿ ಹಾಕಿ, 2 3. ಈಗ ನೆಕ್ಸ್ಟ್ ಪಫ್ ಸ್ಟಿಚ್ ಬರುತ್ತೆ. ಇಲ್ಲಿ ಒಂದು ಪಫ್ ಸ್ಟಿಚ್ ಹಾಕಿ, ಇದು ಪಫ್ ಸ್ಟಿಚ್ ಆಯಿತು. ಈಗ ನೆಕ್ಸ್ಟ್ ವಿ ಸ್ಟಿಚ್ ಮತ್ತು ಪಫ್ ಸ್ಟಿಚ್. ಇಲ್ಲಿ ಒಂದು ಪಫ್ ಸ್ಟಿಚ್ ಹಾಕಿ, ಟೂ ಲೂಪ್ಸ್ ಇದೆ. 2 ಲೂಪ್ಸಿಂದವರೆಗೆ ಈಗ ಈ ಚೈನ್ 3 ಸ್ಪೇಸಲ್ಲಿ 3 ಡಬಲ್ ಕ್ರೋಶೆ 2 3 ಚೈನ್ 2 ಹಾಕಿ, ಮತ್ತೆ 3 ಡಬಲ್ ಕ್ರೋಶೆ ಇದೇ ಸ್ಪೇಸಲ್ಲಿ ಹಾಕಿ, 2 3 3 ಡಬಲ್ ಕ್ರೋಶೆ ಆದಮೇಲೆ ಪಫ್ ಸ್ಟಿಚ್. ಇಲ್ಲಿ ಒಂದು ಪಫ್ ಸ್ಟಿಚ್ ಹಾಕಿ, ಈಗ ಇದೇ ಸೇಮ್ ರಿಪೀಟ್ ಮಾಡಿ ನೆಕ್ಸ್ಟ್ ಕಾರ್ನರ್ ಬರೋವರೆಗೂ ಹಾಕಿ, ಮತ್ತೆ ನೆಕ್ಸ್ಟ್ ಕಾರ್ನರಲ್ಲಿ ಚೈನ್ 2 ಹಾಕಬೇಕು. ಇಲ್ಲಿವರೆಗೂ ಹಾಕಿ, ಈಗ ಲಾಸ್ಟ್ವರೆಗೂ ಹಾಕಿದ್ದೀನಿ. ಇಲ್ಲಿ ಕೂಡ ನಾವು ಈಗ ಇಲ್ಲಿ ಹಾಕಿದ್ದೀವಿ ಚೈನ್ 2, ಅದೇ ರೀತಿ ಇಲ್ಲಿ ಕೂಡ 2 ಚೈನ್ಸ್ ಹಾಕಿ, ಈಗ ಥರ್ಡ್ ಚೈನ್ ಮೇಲೆ ಸ್ಲಿಪ್ ಸ್ಟಿಚ್ಚಿಂದ ಜಾಯಿಂಟ್ ಮಾಡಿ. ಇಲ್ಲಿಗೆ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಯಿತು. ಈಗ ಚೈನ್ 2 ಸ್ಪೇಸ್ವರೆಗೂ ಸ್ಲಿಪ್ ಸ್ಟಿಚ್ ಹಾಕಿ, 2 ಸ್ಲಿಪ್ ಸ್ಟಿಚ್ ಹೀಗೆ. ಈಗ ಥರ್ಡ್ ರೌಂಡ್ ಚೈನ್ 3 ಅಂದರೆ ಒಂದು ಡಬಲ್ ಕ್ರೋಶೆ, ಇದು ಸೆಕೆಂಡ್ ಡಬಲ್ ಕ್ರೋಶೆ, ಇದು ಥರ್ಡ್ ಡಬಲ್ ಕ್ರೋಶೆ, ಮತ್ತು ಚೈನ್ 2 ಹಾಕಿ ಸೇಮ್ ಚೈನ್ 2 ಸ್ಪೇಸಲ್ಲಿ 3 ಡಬಲ್ ಕ್ರೋಶೆ ಹಾಕಿ. ಕಾರ್ನರ್ ಇರೋದ್ರಿಂದ 3 ಡಬಲ್ ಕ್ರೋಶೆ ಚೈನ್ 2 3 ಡಬಲ್ ಕ್ರೋಶೆ. ಕಾರ್ನರ್ ಆದಮೇಲೆ ಚೈನ್ 2 ಹಾಕಬೇಕು. ಚೈನ್ 2 ಆದಮೇಲೆ ಈ ಚೈನ್ 2 ಸ್ಪೇಸಲ್ಲಿ ಒಂದು ವಿ ಸ್ಟಿಚ್ ಹಾಕಬೇಕು. ಈಗ ನೋಡಿ ಇಲ್ಲಿ ಡಬಲ್ ಕ್ರೋಶೆ ಚೈನ್ 3 1 2 3 ಮತ್ತು ಡಬಲ್ ಕ್ರೋಶೆ ಸೇಮ್ ಸ್ಪೇಸಲ್ಲಿ ಹಾಕಿ. ಇಲ್ಲಿ ನೋಡಿ ಇದು ಒಂದು ವಿ ಸ್ಟಿಚ್ ಇನ್ಕ್ರೀಸ್ ಮಾಡ್ತಿದ್ದೀವಿ ಇಲ್ಲಿ. ಈಗ ಮತ್ತೆ ಚೈನ್ 2 ಹಾಕಿ, ಈ ಚೈನ್ 2 ಸ್ಪೇಸ್ ಇದೆ ನೋಡಿ, ಇದರಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ, ಮತ್ತು ಚೈನ್ 2. ನೆಕ್ಸ್ಟ್ 2 ಪಫ್ ಸ್ಟಿಚ್ ಇದೆ ನೋಡಿ, ಈ 2 ಪಫ್ ಸ್ಟಿಚ್ ನಡುವೆ ಇಲ್ಲಿ ಒಂದು ವಿ ಸ್ಟಿಚ್ ಹಾಕಬೇಕು. ಅಂದರೆ ಡಬಲ್ ಕ್ರೋಶೆ ಚೈನ್ 3 ಸೇಮ್ ಸ್ಪೇಸಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಹಾಕಿ. ಈಗ ನೋಡಿ ಚೈನ್ 2 ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ ಬರುತ್ತೆ, 2 ಪಫ್ ಸ್ಟಿಚ್ ನಡುವೆ ಒಂದು ವಿ ಸ್ಟಿಚ್ ಬರುತ್ತೆ. ಈಗ ಮತ್ತೆ ಚೈನ್ 2 ಹಾಕಿ, ಚೈನ್ 2 ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ, ಮತ್ತು ಚೈನ್ 2 ಈ 2 ಪಫ್ ಸ್ಟಿಚ್ ನಡುವೆ ಒಂದು ವಿ ಸ್ಟಿಚ್. ವಿ ಸ್ಟಿಚ್ ಅಂದರೆ ಡಬಲ್ ಕ್ರೋಶೆ ಚೈನ್ 3 ಸೇಮ್ ಸ್ಪೇಸಲ್ಲಿ ಇನ್ನೊಂದು ಡಬಲ್ ಕ್ರೋಶೆ. ಈಗ ಗೊತ್ತಾಯ್ತಲ್ಲ, ಇದೇ ರೀತಿ ವಿ ಸ್ಟಿಚ್ ಮತ್ತು ಒಂದು ಸಿಂಗಲ್ ಕ್ರೋಶೆ ಹಾಕಬೇಕು. ಈಗ ಇಲ್ಲಿ ಚೈನ್ 2 ಹಾಕಿ, ಈ ಚೈನ್ 2 ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ,
ಮತ್ತು ಚೈನ್ 2 ಹಾಕಿ 2 ಪಫ್ ಸ್ಟಿಚ್ ನಡುವೆ ಒಂದು ವಿ ಸ್ಟಿಚ್. ಹೀಗೆ ನೆಕ್ಸ್ಟ್ ಕಾರ್ನರ್ ಬರೋವರೆಗೂ ಹಾಕಿ. ಈಗ ನೋಡಿ ಲಾಸ್ಟ್ ಚೈನ್ 2 ಸ್ಪೇಸಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಚೈನ್ 2 ಹಾಕಿದ್ದೀನಿ. ಈಗ ಇಲ್ಲಿ ಕಾರ್ನರ್ ಪಕ್ಕದಲ್ಲಿ ಒಂದು ಚೈನ್ 2 ಹಾಕಿದ್ವಿ ನೋಡಿ, ಇಲ್ಲಿ ಒಂದು ವಿ ಸ್ಟಿಚ್ ಹಾಕಿ. ಡಬಲ್ ಕ್ರೋಶೆ ಚೈನ್ 3 ಡಬಲ್ ಕ್ರೋಶೆ, ಇದು ಒಂದು ವಿ ಸ್ಟಿಚ್ ಇನ್ಕ್ರೀಸ್ ಮಾಡಿದ್ದೀವಿ. ಈಗ ಮತ್ತೆ ಚೈನ್ 2 ಹಾಕಲೇಬೇಕು. ಚೈನ್ 2 ಹಾಕಿ ಕಾರ್ನರಲ್ಲಿ 3 ಡಬಲ್ ಕ್ರೋಶೆ ಚೈನ್ 2 3 ಡಬಲ್ ಕ್ರೋಶೆ, ಇದು ಸೆಕೆಂಡ್ ಡಬಲ್ ಕ್ರೋಶೆ 3 ಡಬಲ್ ಕ್ರೋಶೆ ಚೈನ್ 2 ಮತ್ತು ಸೇಮ್ ಸ್ಪೇಸಲ್ಲಿ 3 ಡಬಲ್ ಕ್ರೋಶೆ ಹಾಕಿ 1 2 3. ಕಾರ್ನರ್ ಆದಮೇಲೆ ಚೈನ್ 2 ಹಾಕಬೇಕು. ಇಲ್ಲಿ ಚೈನ್ 2 ಹಾಕಿದ್ದೀವಿ, ಇದೇ ರೀತಿ ಇಲ್ಲಿ ಕೂಡ ಚೈನ್ 2 ಮತ್ತು ಈ ಚೈನ್ 2 ಸ್ಪೇಸಲ್ಲಿ ವಿ ಸ್ಟಿಚ್, ಒಂದು ವಿ ಸ್ಟಿಚ್ ಡಬಲ್ ಕ್ರೋಶೆ ಚೈನ್ 3 ಸೇಮ್ ಸ್ಪೇಸಲ್ಲಿ ಡಬಲ್ ಕ್ರೋಶೆ ಹಾಕಿ, ಇದು ಒಂದು ವಿ ಸ್ಟಿಚ್ ಇನ್ಕ್ರೀಸ್ ಆಯಿತು. ಮತ್ತು ಚೈನ್ 2 ಹಾಕಿ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಚೈನ್ 2 2 ಪಫ್ ಸ್ಟಿಚ್ ನಡುವೆ ಒಂದು ವಿ ಸ್ಟಿಚ್ ಹಾಕಿ ಡಬಲ್ ಕ್ರೋಶೆ ಚೈನ್ 3 ಮತ್ತು ಒಂದು ಡಬಲ್ ಕ್ರೋಶೆ ಹಾಕಿ ಚೈನ್ 2. ಈಗ ಗೊತ್ತಾಯ್ತಲ್ಲ, ಇದೇ ರೀತಿ ರಿಪೀಟ್ ಮಾಡಬೇಕು. ನೆಕ್ಸ್ಟ್ ಚೈನ್ 2 ಸ್ಪೇಸಲ್ಲಿ ಸಿಂಗಲ್ ಕ್ರೋಶೆ ಮತ್ತು ಚೈನ್ 2 2 ಪಫ್ ಸ್ಟಿಚ್ ನಡುವೆ ಒಂದು ವಿ ಸ್ಟಿಚ್, ಹೀಗೆ ಲಾಸ್ಟ್ವರೆಗೂ ಹಾಕಿ ಈ ಚೈನ್ 2 ಸ್ಪೇಸಲ್ಲಿ ಒಂದು ವಿ ಸ್ಟಿಚ್ ಇನ್ಕ್ರೀಸ್ ಮಾಡಬೇಕು. ಈಗ ಇಲ್ಲಿವರೆಗೂ ಹಾಕಿ ನೀವು. ಈಗ ನೋಡಿ ಲಾಸ್ಟ್ ಚೈನ್ 2 ಸ್ಪೇಸಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಚೈನ್ 2 ಹಾಕಿದ್ದೀನಿ. ಈಗ ಇಲ್ಲಿ ಒಂದು ವಿ ಸ್ಟಿಚ್ ಹಾಕಬೇಕು. ಈ ಚೈನ್ 2 ಸ್ಪೇಸಲ್ಲಿ ಡಬಲ್ ಕ್ರೋಶೆ ಚೈನ್ 3 ಡಬಲ್ ಕ್ರೋಶೆ, ಇದು ಒಂದು ವಿ ಸ್ಟಿಚ್ ಎಕ್ಸ್ಟ್ರಾ ಹಾಕಿದ್ದೀವಿ. ಈಗ ಮತ್ತು ಚೈನ್ 2 ಹಾಕಿ ಈಗ ಸ್ಲಿಪ್ ಸ್ಟಿಚ್ಚಿಂದ ಜಾಯಿಂಟ್ ಮಾಡಿ. ಈ ಥರ್ಡ್ ಚೈನ್ ಮೇಲೆ ಸ್ಲಿಪ್ ಸ್ಟಿಚ್ಚಿಂದ ಜಾಯಿಂಟ್ ಮಾಡಿ. ಈಗ ನೋಡಿ ಹೇಗೆ ಬರುತ್ತೆ. ಈಗ ಈ ಸೆಕೆಂಡ್ ರೋ ಇದೆ ನೋಡಿ, ಅದೇ ರೀತಿ ಫೋರ್ತ್ ರೋ ಬರುತ್ತೆ. ಫೋರ್ತ್ ರೋ ಹಾಕೋದನ್ನು ತೋರಿಸ್ತೀನಿ. ಈಗ ಈ ಚೈನ್ 2 ಸ್ಪೇಸ್ವರೆಗೂ ಸ್ಲಿಪ್ ಸ್ಟಿಚ್ ಹಾಕಿ, ಇಲ್ಲಿ ಸ್ಲಿಪ್ ಸ್ಟಿಚ್, ಇದು ಥರ್ಡ್ ರೋ ಆಯಿತು. ಫೋರ್ತ್ ರೋ ಚೈನ್ 3 ಹಾಕಿ ಕಾರ್ನರಲ್ಲಿ 3 ಡಬಲ್ ಕ್ರೋಶೆ ಚೈನ್ 2 3 ಡಬಲ್ ಕ್ರೋಶೆ 3 ಡಬಲ್ ಕ್ರೋಶೆ ಆಯಿತು. ಚೈನ್ 2 ಹಾಕಿ ಮತ್ತು ಸೇಮ್ ಸ್ಪೇಸಲ್ಲಿ 3 ಡಬಲ್ ಕ್ರೋಶೆ 1 2 3, ಇದು ಒಂದು ಕಾರ್ನರ್ ಮತ್ತು ಚೈನ್ 2. ಕಾರ್ನರ್ ಆದಮೇಲೆ ಚೈನ್ 2 ಹಾಕಬೇಕು. ಈಗ ಈ ವಿ ಸ್ಟಿಚ್ಚಲ್ಲಿ ಪಫ್ ಸ್ಟಿಚ್ ಹಾಕಿ, ಮೊದಲಿಗೆ ಒಂದು ಪಫ್ ಸ್ಟಿಚ್, ಇದು ಒಂದು ಪಫ್ ಸ್ಟಿಚ್, 9 ಲೂಪ್ಸ್ ಇದೆ. ಈಗ 2 ಲೂಪ್ಸ್ ಇದೆ. ಈಗ ನೋಡಿ ಚೈನ್ 3 ಸ್ಪೇಸಲ್ಲಿ 3 ಡಬಲ್ ಕ್ರೋಶೆ 3 ಡಬಲ್ ಕ್ರೋಶೆ ಚೈನ್ 2 3 ಡಬಲ್ ಕ್ರೋಶೆ ಹಾಕಬೇಕು. ಇದು 1 ಡಬಲ್ ಕ್ರೋಶೆ 2 3 3 ಡಬಲ್ ಕ್ರೋಶೆ ಆದಮೇಲೆ ಚೈನ್ 2 ಹಾಕಿ ಮತ್ತು ಸೇಮ್ ಸ್ಪೇಸಲ್ಲಿ 3 ಡಬಲ್ ಕ್ರೋಶೆ 1 2 3. ಈಗ ನೆಕ್ಸ್ಟ್ ಪಫ್ ಸ್ಟಿಚ್ ಹಾಕಿ, ಇದು ಪಫ್ ಸ್ಟಿಚ್ ಹಾಕಿದ್ದೀನಿ. ಈಗ ಇದೇ ರೀತಿ ರಿಪೀಟ್ ಮಾಡಿ. ಪ್ರತಿಯೊಂದು ವಿ ಸ್ಟಿಚ್ ಬಂದಲ್ಲಿ ಒಂದು ಪಫ್ ಸ್ಟಿಚ್, 3 ಡಬಲ್ ಕ್ರೋಶೆ ಚೈನ್ 2 3 ಡಬಲ್ ಕ್ರೋಶೆ ಮತ್ತು ಒಂದು ಪಫ್ ಸ್ಟಿಚ್ ಹಾಕಿ, ಹೀಗೆ ಲಾಸ್ಟ್ವರೆಗೂ ಹಾಕಿ. ಮತ್ತು ಕಾರ್ನರ್ ಬಂದಾಗ ಎರಡು ಕಡೆಗೂ ಚೈನ್ 2 ಹಾಕೋದನ್ನು ಮರಿಬೇಡಿ. ಇಲ್ಲಿ ಹಾಕಿದ್ವಿ ನೋಡಿ, ಇದೇ ರೀತಿ ಚೈನ್ 2 ಹಾಕಬೇಕು ಎರಡು ಕಡೆಗೂ. ಈ ರೌಂಡ್ ಕಂಪ್ಲೀಟ್ ಆದಮೇಲೆ ರೌಂಡ್ 3 ಮತ್ತು 4 ರಿಪೀಟ್ ಮಾಡಬೇಕು. ಈಗ ನಾನು ತೋರಿಸ್ತೀನಿ. ಇದು ಒಂದು ಕಾರ್ನರ್, ಈ ಕಡೆ ಒಂದು ಕಾರ್ನರ್, ಎರಡು ಕಾರ್ನರನ್ನು ಜೋಡಿಸಿ, ಹೀಗೆ ಎರಡು ಕಾರ್ನರನ್ನು ಜೋಡಿಸಿದಾಗ ಇದು ನಿಮಗೆ ಪೋಂಚೋ ಶೇಪ್ ಬಂದಿದೆ ನೋಡ್ಬೋದು ನೀವು. ಇದು ನೆಕ್ ಶೇಪ್ ವಿ ಶೇಪ್ ಇದೆ.
ಈಗ ಈ 4th ರೌಂಡ್ ಕಂಪ್ಲೀಟ್ ಆದಮೇಲೆ ರೌಂಡ್ 3 ಮತ್ತು ರೌಂಡ್ 4 ಎರಡನ್ನೂ ನಮ್ಗೆ ಬೇಕಾಗಿರೋ ಲೆಂತ್ ಬರೋವರೆಗೂ ರಿಪೀಟ್ ಮಾಡ್ತಾ ಬರಬೇಕು. 4th ರೌಂಡ್ ಕಂಪ್ಲೀಟ್ ಆಗಿದೆ. ಈಗ ನೋಡ್ಬೋದು ನೀವು ಯಾವ ಥರ ಪ್ಯಾಟರ್ನ್ ಬರುತ್ತಂತ. ಇದೇ 3rd ಮತ್ತು 4th ರೌಂಡ್ ರಿಪೀಟ್ ಮಾಡಿ ನಿಮ್ಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ಬರೋವರೆಗೂ ರಿಪೀಟ್ ಮಾಡಿ. ಈಗ ನೀವು ನೋಡ್ಬೋದು 18th ರೌಂಡ್ವರೆಗೂ ನಾನು 3rd ಮತ್ತು 4th ರೌಂಡ್ ರಿಪೀಟ್ ಮಾಡಿದ್ದೀನಿ. 18th ರೌಂಡ್ ಕಂಪ್ಲೀಟ್ ಆದಮೇಲೆ ಫುಲ್ ಲೆಂತ್ 12.5 ಇಂಚಸ್ ಬರ್ತಿದೆ. ಈಗ ಇದು ಕಂಪ್ಲೀಟ್ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.